ಸರಿ ಇವಾಗ ಹೇಳು. ಅಕಸ್ಮಾತ್ ಈ ಕೆಲಸ ನಿನಗೆ ಸಿಕ್ಕಲ್ರೆ 5 ವರ್ಷ ಆದ್ಮೇಲೆ ನೀನ್ ಈ ಕಂಪ್ನಿನ ಎಲ್ಲಿ ನೋಡ್ಬೇಕು ಅನ್ಕೋತೀಯ? ಕಂಪ್ನಿ ಪಕ್ಕದಲ್ಲ ಮನೆ ಸಿಕ್ಕರೆ ಮನೆಯಿಂದಲೇ ನೋಡ್ಬೇಕು ಅನ್ಕೋತೀನಿ. ಇಲ್ಲ ಹುಡೆ, ನಾನ್ ಕೇಳಿದರ್ಥ ನೀನ್ ಈ ಕಂಪ್ನಿಗೆ ಏನ್ ಕೊಡ್ತೀಯ ಅಂತ. ಇಷ್ಟು ದೊಡ್ಡ ಕಂಪ್ನಿಗೆ ನಾನ್ ಏನ್ ಕೊಡ್ಲಿ ಸರ್, ನನ್ ಬೈಕೆ EMI ನಡೀತೈತೆ. ಹೋಗ್ಲಿ ಬಿಡು, ಇದನ್ನ ಮಾರ್ಬಿಟ್ಟು ತೋರ್ಸು. ಇದನ್ ಮಾರ್ಬೇಕಷ್ಟೇನಾ? ಸರಿ ಸರ್, ಕನ್ನಡ ಬನ್ನಿ. ಮಿಲ್ಡ್ರುಗಳ್ದೋನೆ ಕೆಳಗೋಗಿ ಏನ್ ಲೌಡ ಮಾಡ್ತ್ಯಾ? ನಾನ್ ಹಿಂಗ್ ಮಾಡಿ ತೋರ್ಸು. ಸರ್, ಇದು ನಮ್ ಕಂಪ್ನಿ ಪ್ರಾಡಕ್ಟ್ ತಗೋಬೇಕು ಅನ್ನೋ ಆಸೆ ಇದ್ಯಾ? ನನಗೆ ಇಷ್ಟ ಇಲ್ಲ. ಲೌಡೆ, ನಿನಗೆ ಇಷ್ಟ ಇಲ್ಲ, ನಾನು ಮ್ಯಾನುಫ್ಯಾಕ್ಚರ್ ಅನ್ಕ್ ಮಾಡ್ದೆ. ಒಳಗ್ ನಡಿ ಮಿಲ್ಡ್ರುಗಳ್ದೋನೆ, ನಿನಗೆ ಈ ಕೆಲಸ ಕೊಡಲ್ಲ. ನಡಿ. ಸಾರಿ ಸರ್, ಇದು ಲಾಸ್ಟ್ ಕ್ವಶನ್ ಕೇಳಿ ಪಕ್ಕ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ಸರಿ, ಲಾಸ್ಟ್ ಕ್ವಶನ್ ಕೇಳ್ತೀನಿ. ಅಕಸ್ಮಾತ್ ಇದು ಕರೆಕ್ಟ್ ಆಗಿ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ತಿಕ್ಕದ ಮೇಲೆ ಓದೋದಕ್ಕೆ ಹಾಕ್ತೀನಿ. ಸರಿ ಸರ್. ನಮ್ ಕಂಪ್ನಿ ಈ ವರ್ಷ ಟಾಪ್ ಅಲ್ಲಿ ಬರಬೇಕು. ನಿಮ್ ಪ್ರಕಾರ ನಾವೇನ್ ಮಾಡಿದ್ರೆ ಈ ವರ್ಷ ಟಾಪ್ ಅಲ್ಲಿ ಬರ್ತೀರಿ? ನೀನಂತ ಬೋಳಿ ಮಗನ ಕಂಪ್ನಿಯಿಂದ ಹೊರಗಡೆ ಹಾಕಿದ್ರೆ ಕಂಪ್ನಿ ತಾನೇ ಟಾಪ್ ಅಲ್ಲಿ ಬರುತ್ತೆ. ನೀವು ನಿಮ್ ಫ್ರೆಂಡ್ ಮದುವೆಲಿ ಏಕ್ ಕುಣಿಬೇಕು ಅನ್ಕೊಂಡಿದ್ದೀರಾ? ನಾನು ನನ್ನ ಫ್ರೆಂಡ್ ಮದುವೆಲಿ ಚೆನ್ನಾಗಿ ಕುಣಿಬೇಕು ಅನ್ಕೊಂಡಿನಿ. ಆದ್ರೆ ಆ ಬೋಳಿ ಮಗ ಓಡೋಗ್ ಮದುವೆ ಆದ್ರೆ ಇನ್ನೆಲ್ಲಿಂದ ಕುಣಿಯೋದು? ಸರ್, ನಿಮ್ದು ಮಗ ಅಲ್ಲ ಸರ್, ನಿಮ್ದು ಗೋಳಿ ಮಗ. ಯಾಕೆ ಸರ್ ಹಂಗ ಹೇಳ್ತೀರಾ? ಮತ್ತೆ ಇನ್ನೇನ್ ಸರ್, ಗಾಂಧೀಜಿ ಮೇಲೆ ಎಸೆ ಬರಿ ಅಂದ್ರೆ ನೋಡಿ ಏನ್ ಬರ್ದವ್ನೆ. ತುಂಬಾ ದೊಡ್ಡ ಗಾಂಧೀಜಿ 2,000 ರೂಪಾಯಿ ಮುಂಚೆ ಇದ್ರು, ಇವಾಗ ಬ್ಯಾನ್ ಆಗೋದ್ರು. 500 ರೂಪಾಯಿ ಗಾಂಧೀಜಿನೂ ಅವರಂತೆ. ಅದೇನೋ ನಾನು ಇನ್ನೂ ನೋಡೇ ಇಲ್ಲ. ಯಾರ ಹತ್ರ ಗಾಂಧೀಜಿ ಜಾಸ್ತಿ ಇರ್ತಾರೋ ಜನ ಅವ್ರಿಗೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ನಮ್ ಫ್ರೆಂಡ್ಸ್ ಗೋಳಿ ಮಕ್ಳು 5 ನಿಮಿಷ ಕಳಿಸಿ ಅಂತ ಗಾಂಧೀಜಿನ ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಕಳ್ಸಲ್ಲ. ನಮ್ಮ ಹತ್ರ ಏನಾದ್ರು ಗಾಂಧೀಜಿ ಇಲ್ಲ ಅಂದ್ರೆ ನಮ್ ರಿಲೇಟಿವ್ಸ್ ರಿಯಲ್ ಮಕ್ಕಳೆಲ್ಲ ಆಚೆ ಬಂದ್ಬಿಡ್ತವೆ. ಗಾಂಧೀಜಿ ನನ್ ಜೋಬಲ್ ಇದೆ, ಸುಮ್ನೆ ಇರೋದೇ ಇಲ್ಲ ಅಂತಾರೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಪಾನಿಪುರಿ ಅಂಗಡಿಗೆ ಹೋಗೋಣ, ಗೋಬಿ ಅಂಗಡಿಗೆ ಹೋಗೋಣ ಅಂತಾರೆ. ನಾನು ಹೋಗ್ಲಿ ಅಂತ ಕಳಿಸ್ಬಿಡ್ತೀನಿ, ಆಮೇಲೆ ಕಳ್ಸಾದ್ಮೇಲೆ ಬೇಜಾರಾಗ್ಬಿಡುತ್ತೆ.